ಸ್ನೇಹಿತರೆ, ಒಂದು ರಾಷ್ಟ್ರ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳೋದು ಯಾವಾಗ? 4 ತಮ್ಮಂದಿರಿಗೆ ಸಹಾಯ ಮಾಡೋದಾಗ್ಲಾ, ಅಥವಾ ಎಲ್ಲರ ಹತ್ರ ಜಗಳಾಡಿ ದಾದಾಗಿರಿ ಮಾಡಿಕೊಂಡು ಜಗತ್ತಿನಾದ್ಯಂತ ಗುಂಡಾಗಿರಿ ಮಾಡ್ಕೊಂಡು ಓಡಾಡೋದಾಗ್ಲಾ ಒಂದು ರಾಷ್ಟ್ರ? ಈಗ ಭಾರತ ಏನ್ ಮಾಡ್ತಿದೆ ನೋಡಿ. ಅಮೆರಿಕ ಜಗತ್ತಿನಾದ್ಯಂತ ದಾದಾಗಿರಿ ಮಾಡ್ಕೊಂಡು ಓಡಾಡ್ತಿರೋ ಟೈಮ್ನಲ್ಲಿ ಭಾರತ ತನ್ನ ವ್ಯಾಪ್ತಿಯಲ್ಲಿ, ತನ್ನ ರೀಜನ್ನಲ್ಲಿ, ತನ್ನ ಪ್ರದೇಶದಲ್ಲಿ, ತನ್ನ ಅಕ್ಕಪಕ್ಕ ಇರೋ ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ ಭಾರತ ಏನ್ ಮಾಡ್ತಾ ಇದೆ? ಅವರು ಸಂಕಷ್ಟದಲ್ಲಿ ಇರ್ಬೇಕಾದ್ರೆ ಏನ್ ಮಾಡ್ತಾ ಇದೆ? ಮೊನ್ನೆ ತನಕ ಇಂಡಿಯಾ ಔಟ್, ಭಾರತ ತೊಲಗು ಅಂತ ಕೂಗ್ತಾ ಇದ್ದ ರಾಷ್ಟ್ರಗಳು ಮಾಲ್ಡೀವ್ಸ್, ಬಾಂಗ್ಲಾ, ಏನಾಗಿತ್ತು ನಿಮ್ಗೆ ಗೊತ್ತು. ಲಂಕಾದಲ್ಲೂ ಕೂಡ ಚಿಟಿಪಿಟಿ ಅಂತ ಏನೆಲ್ಲ ಬಂದಿತ್ತು ಗೊತ್ತು. ನೇಪಾಳದವರು ನಮ್ಮ ಮ್ಯಾಪ್ ಅನ್ನ ಕತ್ತರಿಸ್ಕೊಂಡು ಅವ್ರ ದೇಶಕ್ಕೆ ಸೇರಿಸ್ಕೊಂಡು ಕಾನ್ಸ್ಟಿಟ್ಯೂಷನ್ಗೆಲ್ಲ ಅದನ್ನ ಆಡ್ ಮಾಡಿದ್ದು ಕೂಡ ನಿಮಗೆ ಗೊತ್ತು. ಹಾಗಿರ್ಬೇಕಾದ್ರೆ ಭಯಂಕರ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ, ನಮಗಿಂತಲೂ ದೊಡ್ಡ ಸಂಕಷ್ಟದಲ್ಲಿ, ಸಣ್ಣ ರಾಷ್ಟ್ರ ಆದ್ರೂ ಕೂಡ. ಇದು ಅವಕಾಶ ಅಂತ ಬಳಸ್ಕೊಂಡು ಭಾರತ ಅವರ ಕತ್ತು ಹಿಸುಕ್ತಾ ಇದೆಯಾ, ಅಥವಾ ಭಾರತ ನಿಜವಾದ ದೊಡ್ಡಣ್ಣ ಆಗಿದೆಯಾ ಅವರಿಗೆಲ್ಲ? ಈಗ ಅದನ್ನ ಈ ವರದಿಯಲ್ಲಿ, ಈ ಇಂಟ್ರೆಸ್ಟಿಂಗ್ ಸ್ಟೋರಿಯಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿವೆ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಮಾಲ್ಡೀವ್ಸ್ ದರ್ಪಕ್ಕೆ ಬಿತ್ತು ಬ್ರೇಕ್, ಸಂಕಷ್ಟದಲ್ಲಿ ಭಾರತವೇ ಆಪದ್ ಬಾಂಧವ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇರಾನ್ ಯುದ್ಧ ಜಾಗತಿಕ ಇಂಧನ ಸಪ್ಲೈ ಚೈನ್ ಮೇಲೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮಾಡಿದೆ. ಇದರಿಂದ ನಮ್ಮ ನೆರೆಯ ಚಿಕ್ಕ ಪುಟ್ಟ ರಾಷ್ಟ್ರಗಳಂತೂ ಭಾರಿ ಏಟನ್ನ ತಿಂತಾ ಇವೆ. ಅವ್ರನ್ನ ಹೇಳೋರಿಲ್ಲ ಕೇಳೋರಿಲ್ಲ ಆಗಿದೆ. ಅದರಲ್ಲಿ ಫಸ್ಟ್ ಲೈನ್ ಅಲ್ಲಿ ನಿಂತಿರೋದು ಮಾಲ್ಡೀವ್ಸ್. ಮಾಲ್ಡೀವ್ಸ್ ಹೆಚ್ಚಾಗಿ ಒಮಾನ್ ಮತ್ತು UAE ರಾಷ್ಟ್ರದ ಇಂಧನವನ್ನೇ ನಂಬಿಕೊಂಡಿತ್ತು. ಸುಮಾರು 70-75% ತೈಲ ಅಲ್ಲಿಂದಲೇ ಬರ್ತಾ ಇತ್ತು. ವಿದ್ಯುತ್ ತಯಾರಿಸೋಕು ಕೂಡ ಮಾಲ್ಡೀವ್ಸ್ ಡೀಸೆಲ್ ಅನ್ನೇ ಬಳಸ್ತಾ ಇತ್ತು. ಆದರೆ ಹೊರ್ಮುಜ್ ಬ್ಲಾಕ್ ಆಗಿರೋದ್ರಿಂದ ಈಗ ಮಾಲ್ಡೀವ್ಸ್ಗೆ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ. ಜನ ಕಂಗಾಲಾಗಿದ್ದಾರೆ. 2 ವಾರದಲ್ಲಿ ಪೆಟ್ರೋಲ್ ಬೆಲೆ 18% ಏರಿಕೆಯಾಗಿದೆ. ಇದರಿಂದ ಈಗ ಬೇರೆ ದಾರಿ ಕಾಣದೆ ಇದೇ ಏಪ್ರಿಲ್ 2ನೇ ತಾರೀಕು ಮಾಲ್ಡೀವ್ಸ್ ಅಧಿಕೃತವಾಗಿ ಭಾರತದ ಮುಂದೆ ಒಂದು ರಿಕ್ವೆಸ್ಟ್ ಇಟ್ಟಿದೆ. ನಮಗೆ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಪೆಟ್ರೋಲಿಯಂ ಪ್ರಾಡಕ್ಟ್ ಕೊಟ್ಟು ಹೇಗಾದರೂ ಕಾಪಾಡಿ ಅಂತ ಅಂಗಲಾಚಿದೆ ಭಾರತವನ್ನ. ಇದಕ್ಕೂ ಒಂದಿನ ಮುಂಚೆ, ಅಂದ್ರೆ ಏಪ್ರಿಲ್ 1ನೇ ತಾರೀಕು 2026, ಭಾರತ ಆಪತ್ ಬಾಂಧವನಾಗಿ ಎಮರ್ಜೆನ್ಸಿಯಾಗಿ ಮಾಲ್ಡೀವ್ಸ್ಗೆ ಅಕ್ಕಿ, ಗೋಧಿ, ಬೇಳೆ, ಈರುಳ್ಳಿ, ಮೊಟ್ಟೆ ಸೇರಿ ಒಂದಿಷ್ಟು ವಸ್ತುಗಳನ್ನ ಸ್ಪೆಷಲ್ ಕೋಟಾದಡಿ ಎಕ್ಸ್ಪೋರ್ಟ್ ಮಾಡೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅಂದಹಾಗೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯಿಜ್ ಇದಾರಲ್ಲ, ಇವರು ಅಧಿಕಾರಕ್ಕೆ ಬಂದಿದ್ದೆ ತಡ ಇಂಡಿಯಾ ಔಟ್ ಅಂತ ಕ್ಯಾಂಪೇನ್ ಮಾಡಿದ್ರು. ಅಧಿಕಾರಕ್ಕೆ ಬರೋ ಮುಂಚೆನೂ ಮಾಡಿದ್ರು, ಬಂದ್ಮೇಲೂ ಕೂಡ ಕಂಟಿನ್ಯೂ ಮಾಡಿದ್ರು ಕಿತಾಪತಿ. ಮೇ 2024 ಹೊತ್ತಿಗೆ ತಮ್ಮ ದೇಶದಲ್ಲಿದ್ದ ಸುಮಾರು 80 ಭಾರತೀಯ ಸೇನಾ ಸಿಬ್ಬಂದಿಯನ್ನ ವಾಪಸ್ ಕಳಿಸಿ ದೊಡ್ಡ ಸಾಧನೆ ಮಾಡಿಬಿಟ್ಟೆ ಅಂತ ಹೇಳಿ ಬೀಗ್ತಾ ಇದ್ರು. ಆದ್ರೆ ರಿಯಾಲಿಟಿ ಬಂದು ಇವರ ಮುಖಕ್ಕೆ ಅಪ್ಪಳಿಸೋಕೆ ಜಾಸ್ತಿ ಟೈಮ್ ಬೇಕಾಗ್ಲಿಲ್ಲ. ಮಾಲ್ಡೀವ್ಸ್ ನ ಒಟ್ಟು ಸಾಲ ಬರೋಬ್ಬರಿ $9.4 ಬಿಲಿಯನ್, ಅಂದ್ರೆ ಅವರ GDPಯ 134% ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಾವು ಭಾರತವನ್ನ ಎದುರು ಹಾಕೊಂಡ್ರೆ ಚೀನಾ ನಮಗೆ ಹೆಲ್ಪ್ ಮಾಡಿಬಿಡುತ್ತೆ ಅಂತ ಮುಯಿಜು ಬಹಳ ಮೋಜಲ್ಲಿದ್ರು. 2024 ಸೆಪ್ಟೆಂಬರ್ನಲ್ಲಿ ಚೀನಾ ಜೊತೆ ಫಿನಾನ್ಷಿಯಲ್ ಅಗ್ರಿಮೆಂಟ್ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಕುತ್ತಿಗೆಗೆ ಬಂದಾಗ ಚೀನಾ $1 ಕೊಡ್ಲಿಲ್ಲ. ಅವರಿಗೆ $8-10 ಬಿಲಿಯನ್ ಚಿಲ್ಡ್ರೆ ಕಾಸಿಗೆ ಸಮ. ಆದ್ರೂ ಕೂಡ ಅವರು ಈ ಮುಯಿಜುನ ಮೂಸ್ತೇ ಇಲ್ಲ. ಆಗ ಮತ್ತೆ ಮಾಲ್ಡೀವ್ಸ್ ನೋಡಿದ್ದು ದೂರ ಚೀನಾ ಕಡೆ ಹಿಂಗ್ ನೋಡ್ತಿದ್ದ ಮುಯಿಜು ಇಲ್ಲೇ ಇರೋ ಭಾರತವನ್ನ ಆಮೇಲೆ ನೋಡಿದ್ರು. ಓ, ಇಲ್ಲೇ ಇದೆ ಭಾರತ, ಇಲ್ಲೇ ಈ ಕಡೆನೇ ನೋಡ್ಬೋದಾಗಿತ್ತಲ್ವಾ ಅಂತ ಹೇಳಿ ಎಲ್ಲ ಹಳೆ ದ್ವೇಷವನ್ನ ಬಿಟ್ಟು ಸೀದಾ ಓಡ್ಬಂದ್ರು ಭಾರತಕ್ಕೆ. ಭಾರತವು ಇವರಿಗೆ ಹೆಲ್ಪ್ ಮಾಡ್ತು. ಅಕ್ಟೋಬರ್ 7, 2024 ಬರೋಬ್ಬರಿ $400 ಮಿಲಿಯನ್ ಹಾಗೂ $30 ಬಿಲಿಯನ್ ಕರೆನ್ಸಿ ಸ್ವಾಪ್ ಅಗ್ರಿಮೆಂಟ್ ಮಾಡಿ ಮಾಲ್ಡೀವ್ ಸಂಪೂರ್ಣ ದಿವಾಳಿ ಆಗೋದನ್ನ ಭಾರತ ತಪ್ಪಿಸಿ ಬಚಾವ್ ಮಾಡಿತು. ಅವತ್ತು ಸಾಲದ ಸುಳಿಯಿಂದ ಕಾಪಾಡಿದ ಭಾರತ ಈಗ ಮತ್ತೆ ಇಂಧನ ಕೊಟ್ಟು ಅವರ ಜೀವ ಉಳಿಸ್ತಾ ಇದೆ. ಸೊ ಕಡೆಗೂ ಮಾಲ್ಡೀವ್ಸ್ಗೆ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ಕಷ್ಟದ ಕಾಲಕ್ಕೆ ಭಾರತವೇ ಇಲ್ಲಿ ಆಪದ್ ಬಾಂಧವ ಅನ್ನೋದು ಅರಿವಾಗಿದೆ. ಸ್ನೇಹಿತರೆ, ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ಜಾಗತಿಕ ವಿಚಾರಗಳನ್ನ ಆಳವಾಗಿ ಸರಳ ಭಾಷೆಯಲ್ಲಿ ನಿಮಗೆ ತಲುಪಿಸ್ತಾ ಇರೋ ಮಸ್ತ್ ಮಗ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ನೀವು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಸೇರ್ಬೋದು, ಚಾನಲ್ ಮೆಂಬರ್ ಆಗ್ಬೋದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ನೋಡೋದು ಮಾತ್ರ ಅಲ್ಲ, ನೀವು ನಮಗೆ ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಲಂಕೆಗೆ ಇಂಧನ ಸಂಜೀವಿನಿ, ಮಾಲ್ಡೀವ್ ಸ್ಟೋರಿ ಬಿಡಿ. ಈಗ ಶ್ರೀಲಂಕಾಗೆ ಬರೋಣ. ಶ್ರೀಲಂಕಾದಲ್ಲಿ ಭಾರತ ಮಾಡಿರೋ ಮ್ಯಾಜಿಕ್ ಎಂಥವರು ಹುಬ್ಬೇರಿಸುವ ಹಾಗಿದೆ. 2022 ಶ್ರೀಲಂಕಾ ಕ್ರೈಸಿಸ್ ನಿಮಗೆ ನೆನಪಿರಬಹುದು. ಅಲ್ಲಿ ಡಾಲರ್ ಖಾಲಿಯಾಗಿ ಆರ್ಥಿಕತೆ ಸಂಪೂರ್ಣ ದಿವಾಳಿಯಾಗಿ ದಂಗೆಯಾಗಿತ್ತು. ಆಗ ಪೆಟ್ರೋಲ್ ಡೀಸೆಲ್ಗಾಗಿ ಜನ ಬಂಕ್ಗಳ ಮುಂದೆ ಬೀದಿಗಿಳಿದು ಹೊಡೆದಾಡ್ಕೊಂಡಿದ್ರು. ಈಗ ಇರಾನ್ ಯುದ್ಧದಿಂದಾಗಿ ಲಂಕಾಗೆ ಮತ್ತೆ ಅದೇ ಭೀಕರ ಪರಿಸ್ಥಿತಿ ಎದುರಾಗಿತ್ತು. ಯಾಕಂದ್ರೆ ಶ್ರೀಲಂಕಾಗೆ ದಿನಕ್ಕೆ ಸರಿಸುಮಾರು 4800 ಮೆಟ್ರಿಕ್ ಟನ್ ಡೀಸೆಲ್ ಹಾಗೂ 4045 ಮೆಟ್ರಿಕ್ ಟನ್ ಪೆಟ್ರೋಲ್ ಅಗತ್ಯ ಇದೆ.
ಅಂದರೆ ದೇಶ ಓಡಾಡೋಕೆ ದಿನಕ್ಕೆ ಬರೋಬ್ಬರಿ 8,800 ಮೆಟ್ರಿಕ್ ಟನ್ಗಳಷ್ಟು ಇಂಧನ ಬೇಕೇ ಬೇಕು. ಆದರೆ ಮಿಡಲ್ ಈಸ್ಟಿಂದ ಲಂಕಾಗೆ ತೈಲ ಪೂರೈಸಬೇಕಾಗಿದ್ದ ಗ್ಲೋಬಲ್ ಕಂಪನಿಗಳು ಏಕಾಏಕಿ ಫೋರ್ಸ್ ಮೆಜೋರ್ ಡಿಕ್ಲೇರ್ ಮಾಡಿದ್ದಾರೆ. ಅಂದ್ರೆ ಪರಿಸ್ಥಿತಿ ಕೈ ಮೀರಿದೆ, ನಮಗೆ ಅಗ್ರಿಮೆಂಟ್ ಪ್ರಕಾರ ಆಯಿಲ್ ಕೊಡಕ್ಕೆ ಆಗಲ್ಲ ಅಂತ ಕೈ ಎತ್ಬಿಟ್ರು. ಹೀಗಾಗಿ ಹಡಗುಗಳ ಕೊರತೆ, ಇನ್ಶೂರೆನ್ಸ್ ಪ್ರಾಬ್ಲಮ್ನಿಂದ ಲಂಕಾಗೆ ತೈಲ ಬರೋದು ಸ್ಟಾಪ್ ಆಗೋಯ್ತು. ಪೆಟ್ರೋಲ್ ರೇಷನಿಂಗ್ ಶುರುವಾಯಿತು. ಇಂಧನ ಉಳಿಸೋಕೆ ಪಬ್ಲಿಕ್ ಹಾಲಿಡೇ ಘೋಷಣೆ ಮಾಡೋ ಪರಿಸ್ಥಿತಿ ಬಂತು. ಮತ್ತೆ ಪ್ಯಾನಿಕ್ ಬೈಯಿಂಗ್ ಶುರುವಾಗೋ ಭಯ ಕೂಡ ಹುಟ್ಟುಕೊಳ್ತು. ಆಗ ಲಂಕಾ IOC ಮೂಲಕ ಭಾರತ ದಿಢೀರ್ ಎಂಟ್ರಿ ಕೊಡ್ತು. ಮಾರ್ಚ್ 28, 2026 ಭಾರತದಿಂದ 8,000 ಮೆಟ್ರಿಕ್ ಟನ್ನ ಒಂದು ಎಮರ್ಜೆನ್ಸಿ ಶಿಪ್ಮೆಂಟ್ ಕೊಲಂಬೋ ತಲುಪಿತು. ಅದರಲ್ಲಿ 20,000 ಮೆಟ್ರಿಕ್ ಟನ್ ಡೀಸೆಲ್ ಹಾಗೂ 18,000 ಮೆಟ್ರಿಕ್ ಟನ್ ಪೆಟ್ರೋಲ್ ಇತ್ತು. ಇದರ ಇಂಪ್ಯಾಕ್ಟ್ ಏನಾಯಿತು ಗೊತ್ತಾ? ಈ ಇಂಧನದಿಂದ ಲಂಕಾದ ಸರಿಸುಮಾರು 10 ಲಕ್ಷ ವಾಹನಗಳು ರಸ್ತೆಗಿಳಿಯೋಕೆ ಸಾಧ್ಯ ಆಯಿತು. ಇಡೀ ದೇಶದಲ್ಲಿ ಇನ್ನೇನು ಹತ್ಕೊಳ್ತಾ ಇತ್ತು ಬೆಂಕಿ, ಹಾಹಾಕಾರ. ಒಂದೇ ಏಟಿಗೆ ಭಾರತ ಕೂಲ್ ಡೌನ್ ಮಾಡ್ತದನ್ನ. ಇದರ ಬೆನ್ನಲ್ಲೇ ಮಾರ್ಚ್ 24ನೇ ತಾರೀಕು ಲಂಕಾ ಅಧ್ಯಕ್ಷ ಅನುರಾಗ್ ಕುಮಾರ ದಿಸ್ಸಾನಾಯಕೆ PM ಮೋದಿ ಅವರಿಗೆ ಖುದ್ದಾಗಿ ಕಾಲ್ ಮಾಡಿ ಈ ತ್ವರಿತ ನೆರವಿಗೆ ಸ್ಪೆಷಲ್ ಥ್ಯಾಂಕ್ಸ್ ಕೂಡ ಹೇಳಿದ್ದಾರೆ. ಕತ್ತಲಲ್ಲಿ ಮುಳುಗಿದ ಬಾಂಗ್ಲಾಗೆ ಭಾರತದ ಬೆಳಕು. ಲಂಕೆಗೆ ಭಾರತ ಹಡಗಿನ ಮೂಲಕ ಸಹಾಯ ಮಾಡಿದ್ರೆ ಬಾಂಗ್ಲಾಗೆ ಬೃಹತ್ ಪೈಪ್ಲೈನ್ಗಳ ಮೂಲಕ ತೈಲ ಸಪ್ಲೈ ಮಾಡ್ತಾ ಇದೆ ಭಾರತ. ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಎಂಥ ರಾಜಕೀಯ ಅಸ್ಥಿರತೆ ಆಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಶೇಖ್ ಹಸೀನಾ ಸರ್ಕಾರ ಬಿದ್ಮೇಲೆ ಮೊಹಮ್ಮದ್ ಯೂನುಸ್ ನೇತೃತ್ವದ ಹಂಗಾಮಿ ಸರ್ಕಾರ ಬಂತು. ಭಾರತ ವಿರೋಧಿಗಳ ಥರ ಬಿಹೇವ್ ಮಾಡೋಕೆ ಶುರು ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಬಾಂಗ್ಲಾವನ್ನ ಆರ್ಥಿಕವಾಗಿ ಹಳ್ಳ ಹಿಡಿಸಿಬಿಟ್ರು ಯೂನುಸ್ ಅಂಡ್ ಗ್ಯಾಂಗ್. ಬಾಂಗ್ಲಾ ತನ್ನ 95% ಇಂಧನವನ್ನು ಬೇರೆ ರಾಷ್ಟ್ರಗಳಿಂದ ಆಮದು ಮಾಡ್ಕೋಬೇಕು ಅಂತಾರಾಷ್ಟ್ರ. ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂದರೆ ಈಗ ಮಾರ್ಚ್ 6ನೇ ತಾರೀಕಿನಿಂದಲೇ ಅಲ್ಲಿ ಪೆಟ್ರೋಲ್ ಡೀಸೆಲ್ ರೇಷನಿಂಗ್ ಶುರುವಾಗಿದೆ. ದಿನಕ್ಕೆ ಒಂದು ಕಾರಿಗೆ ಇಷ್ಟೇ ಪೆಟ್ರೋಲ್ ಕೊಡೋದು, ಒಂದು ಬೈಕಿಗೆ ಇಷ್ಟೇ ಪೆಟ್ರೋಲ್ ಕೊಡೋದು, ಒಂದು ಟ್ರಕ್ಕಿಗೆ ಇಷ್ಟೇ ಡೀಸೆಲ್ ಕೊಡೋದು ಅಂತ. ಪೆಟ್ರೋಲ್ ಬಂಕ್ಗಳಲ್ಲಿ ಜನ ಕಿತ್ತಾಡ್ತಿರೋದ್ರಿಂದ ಇಂಧನ ಡಿಪೋಗಳಿಗೆ ಅಲ್ಲಿನ ಬಾರ್ಡರ್ ಗಾರ್ಡ್ಸ್ ಬಾಂಗ್ಲಾದೇಶ್ ಸೆಕ್ಯೂರಿಟಿ ಕೊಡೋ ಮಟ್ಟಿಗೆ, ಗನ್ ಹಿಡ್ಕೊಂಡು ನಿಂತ್ಕೊಂಡು ಪೆಟ್ರೋಲ್ ಡೀಸೆಲ್ ಹಾಕೋ ಮಟ್ಟಿಗೆ ಅಲ್ಲಿ ಕೋಲಾಹಲ ಉಂಟಾಗಿದೆ ಈ ಫ್ಯೂಲ್ಗೆ ಸಂಬಂಧಪಟ್ಟಂತೆ. ಏನು ಪವರ್ ಕಟ್ ಸಮಸ್ಯೆಯಿಂದ ಅವರ ಬಹುದೊಡ್ಡ ಆಧಾರವಾಗಿರೋ ಗಾರ್ಮೆಂಟ್ ಇಂಡಸ್ಟ್ರಿ ಅಕ್ಷರಶಃ ಮುಚ್ಚಿ ಹೋಗೋ ಸ್ಟೇಜ್ಗೆ ಬಂದಿತ್ತು. ಈ ಕತ್ತಲಲ್ಲಿ ಅವರಿಗೆ ಬೆಳಕಾಗಿದ್ದು ಭಾರತ ಬಾಂಗ್ಲಾದೇಶ್ ಮೈತ್ರಿ ಪೈಪ್ಲೈನ್, ಫ್ರೆಂಡ್ಶಿಪ್ ಪೈಪ್ಲೈನ್. ಸುಮಾರು 130 ಕಿಲೋಮೀಟರ್ ಉದ್ದದ ಈ ಪೈಪ್ಲೈನ್ ಅಸ್ಸಾಂನ ನುಮಾಲಿಗಢ್ ರಿಫೈನರಿಯಿಂದ ನೇರವಾಗಿ ಬಾಂಗ್ಲಾದೇಶಕ್ಕೆ ಕನೆಕ್ಟ್ ಆಗಿದೆ. ಇದರ ಕೆಪಾಸಿಟಿ ವರ್ಷಕ್ಕೆ 1 ಮಿಲಿಯನ್ ಮೆಟ್ರಿಕ್ ಟನ್. ಈ ಹಿಂದೆ ಟ್ರೈನ್ ಮೂಲಕ ಎಣ್ಣೆ ಕಳಿಸಿದಾಗ ಡೆಲಿವರಿ ಆಗೋಕೆ ವಾರಗಟ್ಟಲೆ ಟೈಮ್ ಹಿಡಿತಾ ಇತ್ತು. ಆದರೆ ಈಗ ಪೈಪ್ಲೈನ್ನಿಂದ ಕೇವಲ 24 ಗಂಟೆಗಳಲ್ಲಿ ಡೀಸೆಲ್ ಬಾಂಗ್ಲಾಗೆ ತಲುಪ್ತಾ ಇದೆ. ಜೊತೆಗೆ ಟ್ರಾನ್ಸ್ಪೋರ್ಟ್ ಖರ್ಚು ಕೂಡ 50% ಉಳಿತಾಯ ಆಗ್ತಾ ಇದೆ. ಇದೇ ಮಾರ್ಚ್ 10, 2026 ಭಾರತ ಈ ಪೈಪ್ಲೈನ್ ಮೂಲಕ 5,000 ಮೆಟ್ರಿಕ್ ಟನ್ ಡೀಸೆಲ್ನ ನೇರವಾಗಿ ಬಾಂಗ್ಲಾದ ಪಾರ್ವತಿಪುರ ಡಿಪೋಗೆ ಪಂಪ್ ಮಾಡಿದೆ. ಬಾಂಗ್ಲಾದೇಶದ ಉತ್ತರ ಭಾಗದ ಕೃಷಿ ಹಾಗೂ ಸಾರಿಗೆ ಇವತ್ತು ನಿಲ್ಲದೆ ಉಸಿರಾಡ್ತಿರೋದೇ ಭಾರತದ ಈ ತೈಲ ರಫ್ತಿನಿಂದ. ಇದೀಗ ಬಾಂಗ್ಲಾ ಸರ್ಕಾರ ಮುಂದಿನ 4 ತಿಂಗಳಿಗೆ ನಮಗೆ ಇನ್ನೂ 50,000 ಮೆಟ್ರಿಕ್ ಟನ್ ಡೀಸೆಲ್ ಬೇಕು ಪ್ಲೀಸ್ ಅಂತ ಭಾರತದ ಮುಂದೆ ಡಿಮಾಂಡ್ ಇಟ್ಟಿದೆ. ಹಸೀನಾ ಅಧಿಕಾರದಿಂದ ಹೋದ್ಮೇಲೆ ಭಾರತವನ್ನ ಶತ್ರುವಿನ ಥರ ನೋಡ್ತಾ ಇದ್ದ ಬಾಂಗ್ಲಾ ಇವತ್ತು ಭಾರತದ ಬೆಳಕಿಗಾಗಿ ಕಾಯ್ತಾ ಇದೆ. ಸದ್ದಿಲ್ಲದ ಸಹಾಯ, ಭಾರತವೇ ಇವರ ಜೀವನಾಡಿ. ಸ್ನೇಹಿತರೆ, ಮೊದಲಿಗೆ ನೇಪಾಳ ಮತ್ತು ಭೂತಾನ್ ಭಾರತದ ನೆರಳಲ್ಲೇ ಇದ್ಕೊಂಡು ಈ ಗ್ಲೋಬಲ್ ಕ್ರೈಸಿಸ್ನ ಹ್ಯಾಂಡಲ್ ಮಾಡ್ತಿವೆ. ಈ 2 ರಾಷ್ಟ್ರಗಳಂತೂ ಇಂಧನಕ್ಕಾಗಿ 100% ಭಾರತವನ್ನು ಡಿಪೆಂಡ್ ಆಗಿವೆ. ನಿಮಗೆ ಆಶ್ಚರ್ಯ ಆಗ್ಬೋದು, ನೇಪಾಳಕ್ಕೆ ಭಾರತದ ಮೋತಿಹಾರಿಯಿಂದ ಆಮ್ಲೇಖ್ ಗುಂಜ್ವರೆಗೆ ಇರೋ ಪೈಪ್ಲೈನ್ ಮೂಲಕ ತಿಂಗಳಿಗೆ ಬರೋಬ್ಬರಿ 100 ಮಿಲಿಯನ್ ಲೀಟರ್ ಇಂಧನ ಹೋಗುತ್ತೆ. ಇದರಿಂದ ನೇಪಾಳಕ್ಕೆ ತಿಂಗಳಿಗೆ 9 ಕೋಟಿ ರೂಪಾಯಿ ಉಳಿತಾಯ ಆಗ್ತಾ ಇದೆ. ಅಷ್ಟೇ ಅಲ್ಲ, ಭಾರತ ಈಗ ಸಿಲಿಗುರಿಯಿಂದ ನೇಪಾಳದ ಝಾಪಾವರೆಗೂ ಕೂಡ ಹೊಸದಾಗಿ ಇನ್ನೊಂದು ಪೈಪ್ಲೈನ್ ಹಾಕೋ ಕೆಲಸಕ್ಕೂ ಕೈ ಹಾಕಿದೆ. ಭಾರತ ನೇಪಾಳಕ್ಕೆ ಪ್ರತಿ ತಿಂಗಳು 48,000 ಟನ್ LPG ಕಳಿಸುತ್ತೆ. ಇನ್ನೂ 3,000 ಎಕ್ಸ್ಟ್ರಾ ಕೊಡಿ ಅಂತ ನೇಪಾಳ ಕೇಳ್ತಾ ಇದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಒಪ್ಪಂದದಲ್ಲಿ ಈಗಿರುವಷ್ಟು ಮಾತ್ರ ಪೂರೈಕೆ ಆಗುತ್ತೆ ಅಂತ ನೇಪಾಲ್ ಆಯಿಲ್ ಕಾರ್ಪೊರೇಷನ್ ತಿಳಿಸಿದೆ. ಅತ್ತ ಭೂತಾನ್ ಕೂಡ ತನ್ನ ಎಲ್ಲ ಪೆಟ್ರೋಲಿಯಂ ಅಗತ್ಯತೆಗಳಿಗೆ ಭಾರತದ ರಸ್ತೆ ಮತ್ತು ಪೋರ್ಟ್ಗಳನ್ನು ನಂಬಿಕೊಂಡಿದೆ. ಭೂತಾನ್ನಲ್ಲಿರೋ ಪೆಟ್ರೋಲ್ ರೇಟ್ ಬರೋಬ್ಬರಿ 60% ಜಂಪ್ ಆಗಿ ಹೋಗಿದೆ. ಖರ್ಚು ಉಳಿಸೋಕೆ ಅಲ್ಲಿನ ಸರ್ಕಾರ ಜನರಿಗೆ ವರ್ಕ್ ಫ್ರಮ್ ಹೋಮ್ ಮಾಡಿ ಅನವಶ್ಯಕವಾಗಿ ಕಾರುಗಳನ್ನು ತೆಗಿಬೇಡಿ, ಗಾಡಿ ಓಡಿಸಬೇಡಿ ಅಂತ ಅಡ್ವೈಸರಿ ಜಾರಿ ಮಾಡಿದೆ. ಆದರೆ ಇಂಥ ಬಿಕ್ಕಟ್ಟಲ್ಲೂ ಭಾರತ ಭೂತಾನ್ಗೆ ಪೆಟ್ರೋಲ್, ಡೀಸೆಲ್, LPGಯನ್ನು ಸ್ವಲ್ಪನೇ ಕೊಟ್ಟು ಅವರ ಜೀವ ಉಳಿಸ್ತಾ ಇದೆ. ಇದಕ್ಕೆ ಭೂತಾನ್ ಭಾರತಕ್ಕೆ ಅಫಿಷಿಯಲ್ ಆಗಿ ಕೃತಜ್ಞತೆ ಕೂಡ ಅರ್ಪಿಸಿದೆ.
ಭಾರತ ಒಂಟಿಯಾಗಿ ನಿಭಾಯಿಸ್ತಿರೋದು ಹೇಗೆ? ಸದ್ಯಕ್ಕೆ ಎಲ್ಲರನ್ನ ಕಾಡ್ತಿರೋ ಪ್ರಶ್ನೆ ಏನು ಗೊತ್ತಾ? 140 ಕೋಟಿ ಜನಸಂಖ್ಯೆ ಇರೋ ನಮ್ಮ ದೇಶದಲ್ಲಿ ಇಂಧನಕ್ಕೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಹೇಗಿರುವಾಗ ಭಾರತ ಇಷ್ಟೆಲ್ಲ ರಾಷ್ಟ್ರಗಳಿಗೆ ಹೆಲ್ಪ್ ಮಾಡೋಕೆ ಹೇಗೆ ಸಾಧ್ಯ ಆಗ್ತಿದೆ ಅಂತ. ಇಲ್ಲಿ ಭಾರತದ ಪ್ಲಾನಿಂಗ್ ಏನು ಗೊತ್ತಾ? ನಮ್ಮ ಔಟ್ ರಿಫೈನಿಂಗ್ ಕೆಪಾಸಿಟಿ ಪ್ರತಿ ವರ್ಷಕ್ಕೆ 250ರಿಂದ 258 ಮಿಲಿಯನ್ ಮೆಟ್ರಿಕ್ ಟನ್. ಈ ವಿಚಾರದಲ್ಲಿ ಜಗತ್ತಲ್ಲೇ ಭಾರತ 4ನೇ ಅತಿ ದೊಡ್ಡ ರಾಷ್ಟ್ರ. ನಾವು ಇಂಧನಕ್ಕಾಗಿ ಕೇವಲ ಮಿಡಲ್ ಈಸ್ಟ್ ಅನ್ನ ಮಾತ್ರ ನಂಬ್ಕೊಂಡು ಕೂತಿಲ್ಲ. ಭಾರತ ಬರೋಬ್ಬರಿ 40ಕ್ಕೂ ಅಧಿಕ ರಾಷ್ಟ್ರಗಳಿಂದ ಕ್ರೂಡ್ ಆಯಿಲ್ ಅನ್ನ ಆಮದು ಮಾಡ್ಕೊಳ್ತಾ ಇದೆ. ಮಿಡಲ್ ಈಸ್ಟ್ ಮೇಲೆ 70% ನಮ್ಮ ಡಿಪೆಂಡೆನ್ಸಿಯನ್ನ ಭಾರತ ಈಗ ಕೇವಲ 46%ಗೆ ಇಳಿಸಿ ಸೇಫ್ ಆಗಿದೆ. ಬದಲಾಗಿ ರಷ್ಯಾ ಮತ್ತೆ ಅಮೆರಿಕದಿಂದ ದೊಡ್ಡ ಪ್ರಮಾಣದಲ್ಲಿ ಆಯಿಲ್ ಅನ್ನ ನಾವು ತರಿಸೋದನ್ನ ಜಾಸ್ತಿ ಮಾಡಿದ್ದೇವೆ. ಅಷ್ಟೇ ಅಲ್ಲ, ಹಾರ್ಮುಜ್ ಜಲಸಂಧಿ ಮೂಲಕ ಈಗ ನಮಗೆ ಬರ್ತಿರೋದು ಕೇವಲ 30% ತೈಲ ಮಾತ್ರ. ಉಳಿದ 70% ತೈಲವನ್ನ ಭಾರತ ಬೇರೆ ಬೇರೆ ಮಾರ್ಗಗಳ ಮೂಲಕ ತುಂಬಾ ಸೇಫ್ ಆಗಿ ತರಿಸ್ಕೊಳ್ತಾ ಇದೆ. ಅದರಲ್ಲೂ ಇರಾನ್ ಜೊತೆಗೆ ಸ್ವಲ್ಪ ಚೆನ್ನಾಗಿ ಸಂಬಂಧವನ್ನ ಮೇಂಟೈನ್ ಮಾಡಿರೋದ್ರಿಂದ ಹಾರ್ಮುಜ್ ಮೂಲಕ ಎಷ್ಟಾಗುತ್ತೋ ಅಷ್ಟು ನಾವು ತರಿಸ್ಕೊಳ್ತಾ ಇದ್ದೀವಿ. ಅಫ್ಕೋರ್ಸ್ ನಮಗೆ ಗ್ಯಾಸ್ನಲ್ಲಿ ಪ್ರಾಬ್ಲಮ್ ಆಗ್ತಿರೋದು ನಿಜ, ಆದರೆ ಇಲ್ಲಿವರೆಗೆ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಅಂತ ದೊಡ್ಡ ಪ್ರಾಬ್ಲಮ್ ಆಗಿಲ್ಲ. ಭಾರತ ಈ ಅಡ್ವಾಂಟೇಜ್ಗಳನ್ನ ಬಳಸ್ಕೊಂಡು ಕತ್ತಲಿಗೆ ಜಾರ್ತಿರೋ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಬೆಳಕಾಗ್ತಾ ಇದೆ. ಈ ಮೂಲಕ ಒಂದು ಕಾಲದಲ್ಲಿ ಭಾರತ ನಮ್ಮ ಆಂತರಿಕ ವಿಚಾರದಲ್ಲಿ ಸುಮ್ಮನೆ ಮೂಗು ತೂರಿಸ್ತಿದೆ ಅಂತ ಹೇಳಿ ಆರೋಪ ಮಾಡ್ತಾ ಇದೆ ನಮ್ಮ ನೆರೆಹೊರೆ ರಾಷ್ಟ್ರಗಳಿಗೆ. ಈಗ ರಿಯಾಲಿಟಿ ಅರ್ಥ ಆಗಿದೆ. ಯಾರೇನೇ ಬೈದ್ರು, ಎಷ್ಟೇ ಟೀಕೆ ಮಾಡಿದ್ರು, ಭಾರತ ಮಾತ್ರ ಯಾವುದೇ ದ್ವೇಷ ಸಾಧಿಸದೆ ಕಷ್ಟದ ಟೈಮ್ನಲ್ಲಿ ನಿಜವಾದ ಈ ಪ್ರದೇಶದ ದೊಡ್ಡಣ್ಣನಾಗಿ ಅವರಿಗೆಲ್ಲ ವಿಶಾಲ ಮನೋಭಾವದಿಂದ ಹೆಲ್ಪ್ ಮಾಡ್ತಾ ಇದೆ ಅಂತ. ಸೊ ಅವತ್ತು ಬೀದಿಗಿಡಿದು ಇಂಡಿಯಾ ಔಟ್ ಅಂತ ಕೂಗ್ತಾ ಇದ್ದ ಅದೇ ಗಂಟಲುಗಳು ಇಂಡಿಯಾ ಪ್ಲೀಸ್ ನಮ್ಮನ್ನ ಕಾಪಾಡಿ ಅಂತ ಅಂಗಲಾಚ್ತಾ ಇದ್ದಾರೆ. ಸೊ ಭಾರತ ಇವರಿಗೆಲ್ಲ ಎಷ್ಟು ಅನಿವಾರ್ಯ ಅನ್ನೋದನ್ನ ಈ ಸಂದರ್ಭ ಮತ್ತೊಮ್ಮೆ ಅವರಿಗೆ ಅರಿವು ಮೂಡಿಸಿದೆ. ಸ್ನೇಹಿತರೆ, ಈಗ ನೀವು ಹೇಳಿ ನಿಮ್ಮ ಒಪಿನಿಯನ್ ಏನು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಗಳನ್ನ ಆಗ್ಲೇ ಹೇಳಿದ ಹಾಗೆ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಸೇರಬಹುದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.